ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಡಿಸೈನ್ ಕಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡಲ್ಲಿ ಬಿಗಿನರ್ಸು ತುಂಬ ಫಾಸ್ಟಾಗಿ ಫಿನಿಶಿಂಗ್ ಆಗಿ ನೀಟಾಗಿ ಹೊಲಿಬೋದು. ಅದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಈಗ ನಾನು ಮೆಜರ್ಮೆಂಟು ಯಾವ ರೀತಿ ತೊಗೊಂಡಿದ್ದೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು 38 ಚೆಸ್ಟ್ ಸೈಜ್ ಏನಿದೆ ಅದರ ಒಂದು ಬ್ಯಾಕ್ ಸೈಡು ಕಟ್ಟಿಂಗ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಫುಲ್ಲು ಲೆಂತ್ ಬಂದು ನಾನಿಲ್ಲಿ 15 ಕಾಲು ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಕಾಟನ್ ಬಟ್ಟೆ ಆಗಿರೋದ್ರಿಂದ ಶ್ರಿಂಕ್ ಆಗುತ್ತೆ. ಹಾಗಾಗಿ ಅವರ ಒಂದು ಮೆಜರ್ಮೆಂಟ್ ಏನಿದೆ ಲೆಂತ್ ಬ್ಯಾಕ್ ಸೈಡು ಅದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿ ಇಟ್ಟಿದ್ದೀನಿ. ಇಲ್ಲಿ ಅರ್ಧ ಇಂಚು ಸೀವಿಂಗ್ ಸಿಗೋಗುತ್ತೆ, ಇಲ್ಲಿ ಅರ್ಧ ಇಂಚು ಸೀವಿಂಗ್ ಸಿಗೋಗುತ್ತೆ, ಮತ್ತು ಅರ್ಧ ಇಂಚು ವಾಶ್ ಮಾಡಿದ ಮೇಲೆ ಶ್ರಿಂಕ್ ಆಗುತ್ತೆ. ಹಾಗಾಗಿ ನಾನು 1.5 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಈಗ ಶೋಲ್ಡ್ರು ಇಲ್ಲಿ ನಾನು 7.5 ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ಅರ್ಧ ಇಂಚು ಕಂಪಲ್ಸರಿ ಡೌನ್ ಮಾಡಬೇಕು. ಬೋಟ್ ನೆಕ್ ಏನು ಇಡ್ತೀವಿ ಅವಾಗ ಆರ್ಮ್ ಡೌನ್ ಬಂದ್ಬಿಟ್ಟು ಇಲ್ಲಿ 7 ಇಂಚ್ ಇಟ್ಟಿದ್ದೀನಿ. ಈಗ 10 ಇಂಚು ಇಟ್ಟಿದ್ದೀನಿ. 9.5 ಇಂಚು ಇಡಬೇಕು, ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿ 10 ಇಂಚಿಗೆ ನಾನು ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಸೀವಿಂಗ್ಸಿಗಂತ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನ ಬಿಟ್ಕೊಂಡಿದ್ದೀನಿ. ಕೆಳಗಡೆನೂ ಅಷ್ಟೇ ಅವ್ರದ್ದು ಒಂದು ಏನಿದೆ ವೇಸ್ಟು ಅದ್ರ ಪ್ರಕಾರ ನಾವಿಲ್ಲಿ ಅಳತೆ ತೊಗೋಬೇಕು. 8 ಇಂಚು ಇಟ್ಟಿದ್ದೀನಿ, ಪ್ಲಸ್ಸು ಕೆಳಗಡೆ ಟಕ್ಸಿಗೆ ಅಂತ 11 ಇಂಚು ಮತ್ತು ಮಾರ್ಜಿನ್ಗೆ ಅಂತ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ನಾನು ಬೋಟ್ ನೆಕ್ ಡಿಸೈನು ಕಟ್ಟಿಂಗ್ ಮಾಡಬೇಕು. ಅದಕ್ಕಿಂತ ಮುಂಚೆ ಈ ಒಂದು ಶೋಲ್ಡರ್ ಏನಿದೆ ಅದ್ರ ಗ್ಯಾಪನ್ನು ನಾವಿಲ್ಲಿ ಅಷ್ಟು ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಈಗ ನೆಕ್ಕು ಬಿಡ್ತು ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳೋಣ. 4.5 ಇಂಚು ಬಂದಿದೆ ಫ್ರೆಂಡ್ಸ್. ಇಲ್ಲಿ ನೆಕ್ ಡೀಪ್ ನಾನು 3.5ವರೆಗೂ ಇಡ್ತಾಯಿದ್ದೀನಿ. ಇಲ್ಲೂ ಕೂಡ ಸೇಮು 4.5ನೇ ಇಡಬೇಕು. ಸೊ ಇವಾಗ ಈ ಒಂದು ಪಾಯಿಂಟ್ ಏನಿದೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇದು ಕೂಡ ಸೇಮು ಲೈನ್ ಹಾಕೋಬೇಕು ನೀಟಾಗಿ. ಸೊ ಈಗ ನಾವಿಲ್ಲಿ ಬೋಟ್ ನೆಕ್ ಶೇಪ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಂತರ ನಾನಿಲ್ಲಿ 1.5 ಇಂಚು ಗ್ಯಾಪ್ ಕೊಟ್ಟು ಡಿಸೈನ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ ಡೀಪು ಇವರಿಗೆ 10.5ವರೆಗೂ ಇಡ್ತಾಯಿದ್ದೀನಿ. ಸೊ ನೀವು ಇಲ್ಲಿ ಕೆಳಗಡೆಯಿಂದನಾದರೂ ತೊಗೊಬೋದು, ಮೇಲ್ಗಡೆಯಿಂದನಾದರೂ ಈ ಲೆಂತ್ ಅನ್ನೋದು ಡೀಪ್ ನೆಕ್ ಏನಿದೆ ಅದು ಅಳತೆ ತೊಗೊಬೋದು. ಸೊ ಇಲ್ಲಿ ನಾನು 3 ಇಂಚವರೆಗೂ ಬಿಡ್ತು ಇದನ್ನ ತೊಗೊತಾ ಇದ್ದೀನಿ. ಬೇಕಂದ್ರೆ ಫುಲ್ ಬ್ರಾಡ್ ಬೇಕು ಅಂದವರು 4.5 ಇಂಚವರೆಗೂ ತೊಗೋಬೋದು. ಈಗ ಲೈನ್ ಹಾಕೊಳ್ಳಿ. ಎಲ್ಲ ಪಾಯಿಂಟ್ಸನ್ನು ನಾವು ಸೇರಿಸ್ಕೋಬೇಕು. ಸೊ ಈಗ ನೀವು ಯಾವ ಡಿಸೈನ್ ಬೇಕು ಅನ್ನೋದನ್ನು ನೀವು ಮಾರ್ಕ್ ಮಾಡಬೇಕಾಗತ್ತೆ. ನಾನಿಲ್ಲಿ ಹನಿ ಡ್ರಾಪ್ ಏನು ಬರುತ್ತೆ ಆ ಡಿಸೈನ್ನ ಈಗ ಮಾರ್ಕ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಮೇಲಕ್ಕೆ ಹೋಗ್ಬೇಕು, ಅಂದರೆ ಅರ್ಧ ಏನಿದೆ ಇಲ್ಲಿ ಮಧ್ಯ, ಸೊ ಈ ಒಂದು ಭಾಗಕ್ಕೆ ಬಂದುಬಿಟ್ಟು ನೀವು ಇಲ್ಲಿವರೆಗೂ ನೀವು ತೊಗೊಬೋದು. ಇಲ್ಲಿ ಗ್ಯಾಪ್ ಅನ್ನೋದು ನಿಮಗೆ ಯಾವಾಗ ಅರ್ಧ ಇಂಚು ಪಟ್ಟಿ ಉಳಿಯುತ್ತೀವಿ. ಸೊ ಈ ರೀತಿ ಕಟ್ಟಿಂಗ್ನ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಈಗ ಕಟ್ಟಿಂಗ್ ಮಾಡಿ ನಿಮಗೆ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ. ಅಷ್ಟು ನಾವಿಲ್ಲಿ ಅರ್ಧ ಇಂಚು ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಆವಾಗ ನೆಕ್ ಬಿಡ್ತು ಏನಿದೆ ಅದು ಮಿಸ್ ಆಗೋದಿಲ್ಲ ನಿಮಗೆ, ಅದೇ ಮೆಜರ್ಮೆಂಟಲ್ಲೇ ಕುತ್ಕೊಳ್ಳುತ್ತೆ. ಈಗ ಈ ಒಂದು ಡಿಸೈನ್ ಏನಿದೆ
ಹನಿ ಡ್ರಾಪು. ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಇನ್ನೂ ಕೂಡ ಬ್ರಾಡ್ ತಗೋಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ಟಿಂಗು ಮಾಡಿದ್ದೀನಿ. ಸೊ ಈಗ ಮೇನ್ ಕ್ಲಾತಿಗೆ ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಈ ಮೇನ್ ಕ್ಲಾತ್ ಏನಿದೆ ಅಲ್ಲ ಫ್ರೆಂಡ್ಸ್, ಇದನ್ನು ನಾವು ಸೀದಾ ಇಟ್ಕೋಬೇಕು. ಸೀದಾ ಇಟ್ಕೊಂಡ್ಬಿಟ್ಟು ನಾವು ಈ ಮಾರ್ಕ್ ಮಾಡಿರೋದು ಏನಿದೆ, ನೆಕ್ ಮಾರ್ಕ್ ಮಾಡಿದ್ದೀವಲ್ಲ, ಇದು ಒಳಗೋಗಿರ್ಬೇಕು. ಈಗ ನಾನು ಸುತ್ತಲೂ ಪಿನ್ನನ್ನು ಹಾಕ್ಕೊತೀನಿ. ಈ ಒಂದು ಡಿಸೈನ್ ಏನಿದೆ ಇದನ್ನು ನಾವು ತಿರುಗಿಸಿ ಹೊಲಿಬೇಕು. ಹಾಗಾಗಿ ಇಲ್ಲಿ ನಾನು ಸುತ್ತಲೂ ಪಿನ್ನನ್ನು ಹಾಕ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಸುತ್ತಲೂ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಈಗ ಹೊಲಿಯೋಣ. ಫಸ್ಟು 1/4 ಇಂಚು ಗ್ಯಾಪಲ್ಲಿ ಇದನ್ನು ಸುತ್ತಲೂ ಹೊಲ್ಕೊಂಡು ಹೋಗಬೇಕು. ಇವಾಗ ಇಲ್ಲಿ ಏನು ಮಧ್ಯ ಬಟ್ಟೆ ಇದೆಲ್ಲ ಮೇನ್ ಕ್ಲಾತ್, ಇದನ್ನು ಫುಲ್ಲು ಕಟ್ ಮಾಡಿ ತೆಗೆದುಬಿಡಿ. ಈಗ ಅಲ್ಲಲ್ಲೇ ನಾವು ಕಚ್ಚಾ ಹೊಡಿಬೇಕು ಫ್ರೆಂಡ್ಸ್. ಈ ರೀತಿ ಅರ್ಧ ಇಂಚು ಗ್ಯಾಪಲ್ಲಿ ಈ ರೀತಿ ಹೊಲಿಗೆಗೆ ಕತ್ರಿ ಬೀಳಬಾರ್ದು, ಆ ರೀತಿ ಕಟ್ ಮಾಡ್ಕೋಬೇಕು ಸುತ್ತಲೂ. ನಾನೀಗ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸುಕ್ಕು ನಿಮಗೆ ಬರೋದಿಲ್ಲ. ತಿರುಗಿಸಿ ಹೊಲಿಬೇಕಾದ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ಈಗ ಈ ಗುಂಪಿನೆಲ್ಲ ತೆಗೆದುಬಿಟ್ಟು ನಾವೀಗ ಉಲ್ಟಾ ಮಾಡಿ ಹೊಲಿಬೇಕು. ಈ ಒಂದು ಏನಿದೆ ಡಿಸೈನ್ನ ನಾವು ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಉಲ್ಟಾ ಮಾಡ್ಕೊಂಡ್ಮೇಲೆ ತಿರುಗಿಸ್ಕೊಂಡ್ಮೇಲೆ ನಾವು ಇಲ್ಲಿ 1/4 ಇಂಚು ಗ್ಯಾಪಲ್ಲಿ ಹೊಲಿಗೆನ ಹಾಕೋಂತ ಹೋಗಬೇಕು. ಈ ಡಿಸೈನ್ ಏನಿದೆ ಸುತ್ತಲೂ 1/4 ಇಂಚು ಗ್ಯಾಪಲ್ಲಿ ಹೊಲಿಬೇಕು. ಫಸ್ಟ್ ಗಂಟೊಲಿಗೆನ ಹಾಕೋಬೇಕು ಫ್ರೆಂಡ್ಸ್, ಆಮೇಲೆ 1/4 ಇಂಚ್ ಗ್ಯಾಪಲ್ಲಿ ಹೊಲ್ಕೊತ ಹೋಗಿ. ಮತ್ತೊಮ್ಮೆ ಗಂಟೊಲಿಗೆ ಹಾಕಿಬಿಟ್ಟು ನೀವು ಈ ಒಂದು ಥ್ರೆಡ್ಡು ಏನಿದೆ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫಿನಿಶಿಂಗು ಬಂದಿದೆ. ಯಾವುದೇ ರೀತಿ ಸುಕ್ಕು ಅನ್ನೋದು ಕೂಡ ಕಾಣೋದಿಲ್ಲ. ಸೊ ಈಗ ನಾವು ಈ ಒಂದು ಏನಿದೆ ಎಡ್ಜು, ಇದನ್ನು ನಾವು ಕೆಳಗಡೆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೋಬೇಕು.
ಇಲ್ಲಿ ಸೆಂಟರ್ ಏನಿದೆ ಇದನ್ನು ಕಚ್ಚೊಡ್ಕೊಳೋದ್ರ ಮೂಲಕ ಮಾರ್ಕ್ ಮಾಡ್ಕೊಳ್ಳಿ. 2 ಬಟ್ಟೆಗೂ ಅದು ಆಗಿರಬೇಕು ಕಟ್ಟಿಂಗು. ಈಗ ನಾವು ತಿರುಗಿಸ್ಕಿ ಹೊಲಿಬೇಕು. ಈ ಬಾರ್ಡ್ರ್ ಬರಬೇಕು ನೀಟಾಗಿ ಅಂದರೆ ನಾವು ತಿರುಗಿಸ್ಕೊಂಡು ಹೊಲಿಬೇಕು. ನೋಡಿ ಈ ರೀತಿ ಸುತ್ತುತ್ತಾ ಹೋಗಬೇಕು ಇರುತ್ತೆ. ಈ ರೀತಿ ಸುತ್ತಬಿಟ್ಟು ಇದೇನಿದೆ ಬಟ್ಟೆ ಇದನ್ನು ಬಿಡಬೇಕು. ಈ ಒಂದು ಏನಿದೆ ಮಾರ್ಕು ಈ ಸೆಂಟರು ಇದು ಕರೆಕ್ಟಾಗಿ ಸೆಟ್ ಆಗೋ ರೀತಿ ಇಟ್ಕೊಂಡು ಪಿನ್ ಹಾಕ್ಕೊಳ್ಳಿ. ಈಗ ಇದನ್ನು ಮ್ಯಾಚ್ ಮಾಡ್ಕೋಬೇಕು. ನೀಟಾಗಿ ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡು ನಾವು ಒಂದು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಬೇಕು. ಈಗ ಇದು ಒಳಗಡೆ ಏನು ಬಟ್ಟೆ ಇದೆಯಲ್ಲ ಫ್ರೆಂಡ್ಸ್, ಇದನ್ನು ಹೊರಗಡೆ ತೆಗೆಯೋಣ. ಈಗ ನಾವಿಲ್ಲೊಂದು ಕಿನಾರಿ ಸ್ಟಿಚಿಂಗ್ ಹಾಕೊಳ್ಳೋಣ. ಸುತ್ತಲೂ ಏನಿದೆ ಇಲ್ಲಿ ಹೊಲಿಗೆನ ಹಾಕೊಂಡ್ಬಿಡೋಣ ಫ್ರೆಂಡ್ಸ್. ಎಕ್ಸ್ಟ್ರಾ ಬಟ್ಟೆ ಏನಿದೆ ಫುಲ್ಲು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸುತ್ತಲೂ. ಈ ರೀತಿ ಆದಮೇಲೆ ನಾವೀಗ ಟಕ್ಸನ್ನ ಹಿಡಿಯೋಣ. ಸೆಂಟರಿಂದ ನಾವು ಮಾರ್ಕ್ ಮಾಡ್ಕೋಬೇಕು. 5.5 ಇಂಚು ಗ್ಯಾಪ್ ಇದೆ ಅವ್ರದ್ದು ಅಳತೆ ಬ್ಲೌಸ್ ಪ್ರಕಾರ. ಸೊ ಹಾಗಾಗಿ ನಾನು ಇಲ್ಲಿ 5.5 ಇಂಚಿಗೆ ಟಕ್ಸನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎರಡು ಏನಿದೆ ಸಮವಾಗಿ ಜೋಡಿಸ್ಕೊಬೇಕು ಫ್ರೆಂಡ್ಸ್, ಅವಾಗ ಅದು ಈ ರೀತಿ ಸ್ಟ್ರೈಟಾಗಿ ಬರುತ್ತೆ. ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆ ಹಾಕಬೇಕು. ಮತ್ತು ಇಲ್ಲಿ 4.5 ಇಂಚು ಇದೆ ಮೆಜರ್ಮೆಂಟ್ ಪ್ರಕಾರ. ಸೊ ಅಷ್ಟೇ ನಾನು ಇಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಅರ್ಧ ಇಂಚು ಗ್ಯಾಪಲ್ಲಿ 4.5 ಇಂಚು ಲೆಂತಲ್ಲಿ ನಾವು ಹೊಲಿಬೇಕು.
ರೀತಿ ಟಕ್ಸ್ ಅನ್ನೋದು ರೆಡಿಯಾಗಿದೆ ಈಗ. ಸೊ ನಾನಿಲ್ಲಿ ಕ್ರಾಸ್ ಪೀಸು ಕೊಟ್ಟು ಅದನ್ನು ಕೂಡ ಈ ರೀತಿ ಪಲ್ಟಾಯಿಸ್ಕೊಂಡು ಹೊಲಿತೀನಿ. ಇದು ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ.